ಇವತ್ತು ನಾವು ನಿಮಗೆ चाउमीन्स ಹೇಗೆ ಮಾಡೋದನ್ನ ಹೇಳ್ಕೊಡ್ತೀವಿ। अभी ये नूडल्स के लिए पानी बॉईल कर दिया है। अभी इसके अंदर नूडल्स डालेंगे। ಕಟ್ ಮಾಡಿರೋಂತಹ ಸ್ವಲ್ಪ ಎಲೆಕೋಸು, ಸ್ವಲ್ಪ ಟೊಮೆಟೊ ಸಾಸ್, ಈಗ ನೂಡಲ್ಸ್ ಹಾಕೋ ಸಮಯ ನೋಡಿ ಸೊಡ್ಡಿಂದ ಕೈ ಆಡಿಸಿ ಇತ್ತಾ ಇದ್ದೀವಿ। ನೂಡಲ್ಸ್ ಬಿಡಿ, ಮೊದಲೇ ಕ್ಯಾಮ್ರಾ ನೋಡಿ, ಆಮೇಲೆ love noodles. ಯು ಲವ್ ನೂಡಲ್ಸ್। ವಾವ್, ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ, ನಮ್ಮ ನಕ್ಷತ್ರ ಟಿವಿ ಅರ್ಪಿಸುವ ನಮ್ಮೂರ ದೇಸಿ ಕಿಚನ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ। ಇವತ್ತು ನಾವು ನಿಮಗೆ ಚಾउमीन्स ಹೇಗೆ ಮಾಡೋದನ್ನ ಹೇಳ್ಕೊಡ್ತೀವಿ। ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನೆಂದರೆ ನೋಡೋಣ ಬನ್ನಿ। ಚಾउमीन्स ಕ್ಯಾಪ್ಸಿಕಮ್, ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾರೆಟ್, ಸಕ್ಕರೆ, ಬೀನ್ಸ್, ಎಲೆಕೋಸು, ಹಸಿಮೆಣಸಿನ್ಕಾಯಿ, ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತೆ ವಿನೆಗರ್। अभी ये नूडल्स के लिए पानी बॉईल कर दिया है। अभी इसके अंदर नूडल्स डालेंगे। अभी हमने नूडल्स डाल दिया था। अब इसके अंदर थोड़ा सा ऑयल डाल रहे हैं। क्यों डालना तेल? क्योंकि ये एक दूसरे के साथ चिपके नहीं, अलग अलग रहने के लिए इसके अंदर ऑयल डाल रहे हैं। ಬನ್ನಿ ಮೊದಲಿಗೆ ಗ್ಯಾಸ್ ಮಾಡ್ಕೋಣ। ಗ್ಯಾಸ್ ಮಾಡಿದ್ದೀವಿ ವೀಕ್ಷಕರ, ಎಣ್ಣೆ ಹಾಕೋಣ ಬಾಳಿನಲ್ಲಿ। ಈಗ ನಾವು ಕಟ್ ಮಾಡಿರೋಂತಹ ಸ್ವಲ್ಪ ಎಲೆಕೋಸು ಅದನ್ನು ಕೂಡ ಹಾಕೋಣ। ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಕಟ್ ಮಾಡಿರೋಂಥ ಕ್ಯಾಪ್ಸಿಕಮ್ ಹಾಕೋಣ। ಆಮೇಲೆ ಬೀನ್ಸ್ ಕೂಡ ಹಾಕೋಣ, ಸ್ವಲ್ಪ ಬೀನ್ಸು ಹಾಕ್ಕೊಂಡು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ। ಸ್ವಲ್ಪ ಫ್ರೈ ಆದಮೇಲೆ ನೋಡಿ, ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋಂಥ ಕ್ಯಾರೆಟ್ ಕೂಡ ಹಾಕೋಣ ಸ್ವಲ್ಪ। ಇದಾದಮೇಲೆ ಸ್ವಲ್ಪ ನಾವು ಚಿಲ್ಲಿ ಸಾಸ್ ಕೂಡ ಹಾಕೋಣ ಇದಕ್ಕೆ। ಚಿಲ್ಲಿ ಸಾಸ್, ಸ್ವಲ್ಪ ಟೊಮೆಟೊ ಸಾಸ್, ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ। ಉಪ್ಪು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಇದಾದಮೇಲೆ ನಾವೀಗ ನೂಡಲ್ಸ್ ಹಾಕೋ ಸಮಯ ನೋಡಿ, ಈಗ ನೋಡಿ ನೂಡಲ್ಸ್ ಹಾಕ್ಕೊಂಡಿದ್ದೀವಿ। ಕ್ಲೀನಾಗಿ ಮಸಾಲ ಎಲ್ಲ ನೂಡಲ್ಸಿಗೆ ಅಂಟೋವರೆಗೂ ನಾವು ಕೈ ಆಡಿಸ್ಬೇಕು ನೋಡಿ, ಸೊಡ್ಡಿಂದ ಕೈ ಆಡಿಸಿ। ಇಲ್ಲಿವರೆಗೂ ನೀವು ಚಾउमीन्स ಹೇಗಿದೆ ಅಂತೇಳಿ ನೋಡಿದ್ದೀರಾ। ಅಂದರೆ ನಾವು ಮೊದಲೇನ ಏನು ಮಾಡಿದ್ವಿ, ಮೊದಲೇ ನೀರು ಬಿಸಿ ಮಾಡ್ಕೊಂಡ್ವಿ, ಅದರಲ್ಲಿ ನಾವು ನೂಡಲ್ಸ್ ಹಾಕ್ಕೊಂಡ್ವಿ। ನೂಡಲ್ಸ್ ಬೇಯಿಸಿದ್ಮೇಲೆ ಅದನ್ನು ತಣ್ಣೀರಲ್ಲಿ ಹಾಕಿ ತೆಗೆದ್ವಿ। ಅದಾದಮೇಲೆ ತಡ್ಕ ಟೈಮಲ್ಲಿ ನಾವು ಮೊದಲೇ ಎಣ್ಣೆ ಬಿಸಿ ಮಾಡ್ಕೊಂಡು ಬಾಣಲೆಯಲ್ಲಿ ಅದು ಸ್ವಲ್ಪ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಆಮೇಲೆ ಕಟ್ ಮಾಡೋಂಥ ಹರಿಮೆಣ್ಸಿನ್ಕಾಯಿ, ಆಮೇಲೆ ಸ್ವಲ್ಪ ಉಪ್ಪು, ಸ್ವಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಸೋಯಾ, ಸ್ವಲ್ಪ ಚಿಲ್ಲಿ ಸಾಸು ಹಾಕ್ಕೊಂಡು ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕ್ಕೊಂಡ್ವಿ। ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನಾವು ನೂಡಲ್ಸನ್ನು ತಯಾರು ಮಾಡಿದ್ವಿ। ಈಗ ಟೇಸ್ಟ್ ಮಾಡೋ ಸಮಯ ಈಗ ಎಂದು ನೋಡೋಣ ನೋಡಿ, ಕ್ಲೀನಾಗಿ ಕಲರ್ ಬಂದಿದೆ, ಲೈಟಾಗಿ ಬ್ಲ್ಯಾಕ್ ಕಲರ್ ಬಂದಿದೆ। ಜಾಸ್ತಿ ಸಾಸ್ ಹಾಕೋಬೇಡಿ, ಲೈಟಾಗಿ ಸಾಸ್ ಹಾಕೊಳ್ಳಿ। ಈಗ ನೋಡಿ, ವಾವ್ ವೀಕ್ಷಕರೇ, ಇವತ್ತು ನಾನು ಟೇಸ್ಟ್ ಮಾಡಿದ್ದೀನಿ। ಈಗ ಇದ್ರ ಜೊತೆಗೆ ಇವತ್ತು ಗೆಸ್ಟಿಗಾಗಿ ನನ್ನ ಹೆಂಡತಿ ಕೂಡ ಬಂದಿದ್ದಾರೆ, ಇವರು ಕೂಡ ಇವತ್ತು ನೂಡಲ್ಸ್ ಟೇಸ್ಟ್ ಮಾಡ್ತಾರೆ। ಬನ್ನಿ ಇವ್ರಿಗೆ ಕೂಡ ಕೇಳೋಣ ಇವರಿಗೆ ನೂಡಲ್ಸ್ ಹೇಗಾಗಿದೆ ಅಂತೇಳಿ। ಮೇಡಮ್ ನಮಸ್ಕಾರ। ನಮಸ್ಕಾರ, ತಮ್ಮ ಹೆಸರು? ಗೀತಾದೇವಿ। ನೂಡಲ್ಸ್ ಬಿಡಿ, ಮೊದಲೇ ಕ್ಯಾಮ್ರಾ ನೋಡಿ, ಆಮೇಲೆ ತಿನ್ನಂಥ ನೂಡಲ್ಸ್ನ ಮೊದಲೇ ಕ್ಯಾಮ್ರಾ ನೋಡಿಕೊಂಡು ಆಮೇಲೆ love noodles. ಯು ಲವ್ ನೂಡಲ್ಸ್। ವಾವ್ ನೋಡಿ, ಇಲ್ಲಿ ಇವಳು ನೂಡಲ್ಸ್ ಕಂಟ್ರೋಲ್ ಆಗ್ತಿಲ್ಲ, ಮೊದಲೇ ತಿನ್ನಿಸಿ ಬಿಡ್ತೀನಿ। ವಾವ್, ಬೇಡ, ಸಾಕು ಇಷ್ಟೇ ಸಾಕು। ನೋಡಿ ವೀಕ್ಷಕರೇ, ಇಲ್ಲಿ
ನ್ಯೂಡಲ್ಸ್ ಹೀಗಾಗಿ ಅಂತೇಳಿ ಅವರ ಪ್ರತಿಕ್ರಿಯೆ ಮುಖದ ಮೇಲೆ ಗೊತ್ತಾಗುತ್ತೆ. ಸಾಕು ಮಾಡಿ, ಸಾಕು ಸಾಕು ಸಾಕು. ಈಗ ಕಟ್ ಮಾಡಿ ಕ್ಯಾಮ್ರಾನ. ವೀಕ್ಷಕರ, ಈಗ ಇವರ ಪ್ರತಿಕ್ರಿಯೆ ಕೂಡ ನೋಡಿದ್ರಿ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಂತ ಒಂದು ಭಾವಿಸ್ತಾ, ನಾನು ಹೇಗೆ ಹೇಳಿದ್ದೀನಲ್ಲ ಹಾಗೆ, ನಾನು ಹೇಗೆ ತೋರಿಸಿದ್ದೀನಲ್ಲ ಹಾಗೆ ನೀವು ಹೇಗೆ. ವೀಕ್ಷಕರೇ, ಈಗ ಒಂದು ನಿಮಿಷ ಅಮ್ಮ ತಾಯಿ ಟ್ರೈಕ್ ಮಾಡೋಕೆ ಕೊಡಿ. ವೀಕ್ಷಕರೇ, ನೋಡಿದ್ರೆ ನೀವು ಇಲ್ಲಿವರೆಗೂ ನಮ್ಮ ಮಿಸಸ್ ಕೂಡ ಟೇಸ್ಟ್ ಮಾಡಿದರು, ಈಗ ನಾನು ಕೂಡ ಟೇಸ್ಟ್ ಮಾಡಿದೆ. ಅದೇ ಪ್ರತಿಕ್ರಿಯೆ ಕೂಡ ಅವರು ಕೊಟ್ಟರು. ಇನ್ನು ಒಂದು ಬರುವ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಕಾರ್ಯಕ್ರಮ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.